ಇದೀಗ ಬಂದಿರುವಂಥ ಸುದ್ದಿ ಆಘಾತಕಾರಿ ಸುದ್ದಿ ನೋಡಿ. ವಿಮಾನಗಳ ಹಾರಾಟ ಎಷ್ಟರ ಮಟ್ಟಿಗೆ ಡೇಂಜರ್ ಕೆಲವು ಸಂದರ್ಭಗಳಲ್ಲಿ ಅಂತ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಪತನಗೊಂಡಿದೆ ಅನ್ನುವಂಥ ಸುದ್ದಿ ಬಂದಿದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ದುರಂತ ಸಂಭವಿಸಿದೆ ಅಂತ. ಇನ್ನೂ ಏನಾಗಿದೆ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಗಾಯಗೊಂಡಿದ್ದಾರೆ ಅಜಿತ್ ಪವಾರ್ ಅನ್ನುವಂಥ ಸುದ್ದಿ ಮಾತ್ರ ಇಲ್ಲಿ ತನಕ ಬಂದಿದೆ. ಇದ್ದಕ್ಕಿದ್ದಂಗೆನೇ ಅವರ ವಿಮಾನ ಪತನವಾಯಿತು. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಗಾಯಗೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ವಿಮಾನ ಪತನಗೊಂಡಿರುವಂಥದ್ದು ನಿಶ್ಚಿತ. ಸದ್ಯ ಮಹಾರಾಷ್ಟ್ರದ DCM ಅವರು ನೋಡಿ, ಇದು ನೋಡಿದ್ರೆ ಯಾಕೋ ಭಯಾನಕ ಅಂತ ಅನಿಸ್ತಾ ಇದೆ. ನೋಡಿದ್ರೆ रस्ताच नाही काय इकडे ह्या साईडला एक स्पेअर ॲम्ब्युलन्स पाहिजे ना. ನೋಡಿ, ವಿಮಾನ ದುರಂತ ಸಂಭವಿಸಿರೋದು ಯಾಕೋ ಆ ವಿಮಾನ ದುರಂತದ ತೀವ್ರತೆಯನ್ನು ನೋಡಿದ್ರೆ ಯಾವುದೋ ದೊಡ್ಡ ಅವಘಡವೇ ನಡೆದು ಹೋಗಿದೆ ಅಂತ ಅನಿಸ್ತಾ ಇದೆ. ಆದರೆ ಯಾವುದೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ, ಪ್ರಶ್ನೆ ಬೇರೆ. ಹಂಗಾಗೋದು ಬೇಡ. ಆದರೆ ಸಾಮಾನ್ಯವಾಗಿ ವಿಮಾನಗಳು ಪತನ ಆಗ್ತಾವಲ್ಲ, ಸಣ್ಣ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಿರೋಂಥ ಸಂದರ್ಭದಲ್ಲಿ ಬಿದ್ದರೆ ಆಗಬಾರದಂಥ ಎಡವಟ್ಟುಗಳೇ ಆಗೋದು. ನೋಡಿ, ನಾವು ಬ್ಲರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಗಾಯಗೊಂಡಿರುವಂಥವ್ರು. ಅವರ ಅಸ್ಪಷ್ಟವಾಗಿ ಕಾಲುಗಳ ಗಿರಿಗಳೆಲ್ಲ ಗೊತ್ತಾಗ್ತಾ ಇದೆ. ಅಂದರೆ ಈ ಪರಿ ವಿಮಾನ ಬಿದ್ದಿದೆ ಅಂತಂದರೆ ಏನಾಗಿದೆಯೋ ಗೊತ್ತಿಲ್ಲ. ಎಂಥ ಸ್ಥಿತಿ ನೋಡಿ. ಒಂದು ಕಡೆಗೆ NCPಯ ಕಥೆ ಮುಗದೇ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಏನೋ ಒಂದು ಬೇರೆ ಬಣ ಆದರೂ ಕೂಡ ಅಜಿತ್ ಪವಾರ್ ಅದನ್ನು ಮುನ್ನಡೆಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಯಾಕಂದರೆ ಶರದ್ ಪವಾರ್ ಅವರಿಗೆ ವಯಸ್ಸಾಗಿದೆ. ಮುಂದಿನ ದಿನಗಳಲ್ಲಿ ಏನು ಅಂದರೆ ಅದನ್ನು ಮುನ್ನಡೆಸುವಂಥವರೇ ಅಜಿತ್ ಪವಾರ್ ಅನ್ನುವಂಥದ್ದು. ಸೊ ಅಂಥದ್ರಲ್ಲಿ ಇದೊಂದು ದೊಡ್ಡ ಆಘಾತ ಇದು. ಇಲ್ಲಿ ತನಕ ಯಾವುದೇ ಮಾಹಿತಿ ಬಂದಿಲ್ಲ, ಪ್ರಶ್ನೆ ಬೇರೆ. ವಿಮಾನದಲ್ಲಿರುವಂಥ ಎಲ್ಲ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಶಂಕೆ. ಅಂದರೆ ಇದರ ಅರ್ಥ ಏನು? ಇನ್ಕ್ಲೂಡಿಂಗ್ ಅಜಿತ್ ಪವಾರ್ ಎಲ್ಲರೂ ಕೂಡ ಹೋಗಿದಾರ? ಆ ಶಂಕೆನೂ ಕೂಡ ವ್ಯಕ್ತವಾಗ್ತಾ ಇದೆಯಾ? ಯಾಕಂದ್ರೆ ಅದು ಬಿದ್ದಿರುವಂಥ ರೀತಿ, ಅದರ ತೀವ್ರತೆ ನೋಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ ಬೆಂಕಿ ಬಿದ್ದುಬಿಟ್ಟಿದೆ, ಬಾಡಿಗಳು ಬೆಂದು ಹೋಗಿವೆ. ತೋರಿಸ್ಲಿಕ್ಕೂ ಸಾಧ್ಯ ಇಲ್ಲ ನಾವು ಅದನ್ನ, ಅದಕ್ಕೆ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಎಲ್ಲ ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಬಾರಾಮತಿ ಕೇಳಿ ಇವರ ಭದ್ರಕೋಟೆ ಇದು. ಅಲ್ಲೇನೇ ಈ ದುರಂತ ಸಂಭವಿಸಿದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂಥವ್ರು ಅವರೆಲ್ಲರಿಗೂ ಕೂಡ ಅಪಾಯ ಆಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಅಂದರೆ ವಿಮಾನದಲ್ಲಿದ್ದಂಥವ್ರು ಯಾರೂ ಕೂಡ ಬದುಕುಳಿದಿಲ್ಲ. ಇದರ ಅರ್ಥ ತುಂಬ ಸ್ಪಷ್ಟ. ಆದರೆ ಗೊತ್ತಿಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡಿದ್ವಲ್ಲ, ಉತ್ತರ ಪ್ರದೇಶದಲ್ಲಿ ಘಟನೆ ಆದಾಗ ಯಾರೋ ಒಬ್ಬ ಪವಾಡ ಸದೃಶ ರೀತಿಯಲ್ಲಿ ಪಾರಾಬಿಟ್ಟ, ಮೃತ್ಯುಂಜಯ ಅಂತ ಅನ್ಸ್ಕೊಂಡ್ಬಿಟ್ಟ. ಹಂಗಾಗಲಿ ಅಂತ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಆದರೆ ಅಲ್ಲಿ ಕೆಲವರು ರೋದನವೂ ಕೂಡ ಕೇಳ್ತಾ ಇತ್ತು. ನಾವು ಅದು ನಿಮಗೆ ತೋರಿಸ್ತಾ ಇದ್ದೀವಿ ಆ ಪತನವಾದಂಥ ದೃಶ್ಯಗಳನ್ನು. ಲ್ಯಾಂಡಿಂಗ್ ವೇಳೆ ವಿಮಾನ ಪತನ ಆಯಿತು. ಬಾರಾಮತಿಯಲ್ಲೇನೆ ಈ ದುರಂತ ಸಂಭವಿಸಿತು. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಎಂಥ ಗ್ರಹಚಾರ ನೋಡಿ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಇದ್ದಕ್ಕಿದ್ದ ಹಾಗೇನೆ ಕ್ರಾಶ್ ಆಯಿತು. ಈ ಲ್ಯಾಂಡಿಂಗ್ ಇದೆಯಲ್ಲ, ಭಾಳ ಕ್ರೂಷಿಯಲ್. ಅದು ಸರಿಯಾದ ರೀತಿಯಲ್ಲಿ ಲ್ಯಾಂಡಿಂಗ್ ಆಗಬೇಕು. ನಮಗಿನ್ನೂ ಕೂಡ ಕಣ್ಣೆದುರುಗಡೆಗಿದೆ ಮಂಗಳೂರಿನಲ್ಲಿ ಏನಾಯಿತು ಅಂತ.
ಎಡವಟ್ಟಾಗಿ ವಿಮಾನ ಕೈಗೆ ಸಿಗದಂಗೆ ಹೋಗಿ ಬಿದ್ದೇ ಬಿಡ್ತು ಕಂದಕಕ್ಕೆ. ಟೈರ್ಗಳು ಒಡೆದಂಥ ಸಂದರ್ಭದಲ್ಲೂ ಕೂಡ ಎಡವಟ್ಟುಗಳಾಗ್ತವೆ. ಇಳಿಸೋ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೂ ಕೂಡ ಎಡವಟ್ಟುಗಳಾಗ್ತವೆ. ಏನು ಕಡಿಮೆ ಪ್ರಮಾಣದಲ್ಲಿ ಫ್ಯೂಯಲ್ ಇರುತ್ತೆ, ಅದರಲ್ಲಿ ಸಾವಿರಾರು ಲೀಟರ್ಗಳು ತುಂಬಿರುತ್ತೆ. ಒಂದು ಚೂರು ಎಡವಟ್ಟಾದರೂ ಕೂಡ ಧಗ್ಗಂತ ಹೊತ್ತು ಉರಿದು ಬಿಡುತ್ತೆ ವಿಮಾನ. ನೋಡ್ತಾನೆ. ಚುನಾವಣಾ ಪ್ರಚಾರಕ್ಕೆ ಅಂತ ತೆರಳುತ್ತಾ ಇದ್ದರಂತೆ. ಆ ಸಂದರ್ಭದಲ್ಲಿ ನಡೆದಿರುವಂಥ ದುರಂತ. ಅಂದರೆ ಮೋಸ್ಟ್ಲಿ ಇದು ಪುಟ್ಟ ವಿಮಾನದಲ್ಲೇ ಹೋಗ್ತಾ ಇರ್ತಾರೆ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಆ ಕಣ್ಣಿಂದ ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಭಯಾನಕವಾಗಿದೆ. ಹಾಗಾಗಿ ಬ್ಲರ್ ಮಾಡಿರೋದು. ಹೆಂಗಿದೆ ನೋಡಿ ದೃಶ್ಯಗಳು ನೋಡಿ. ಚಿಂದಿ ಆಗಿದೆ ಆ ವಿಮಾನ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಎಡವಟ್ಟಾಗಿ ಏನಾದರೂ ಕಂದಕಕ್ಕೆ ಏನಾದರೂ ಬಿತ್ತಾ ಗೊತ್ತಿಲ್ಲ. ಇಡೀ ಮಹಾರಾಷ್ಟ್ರ ಒಂದು ದಿಗ್ಭ್ರಮೆಯೊಳಗಾಗಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಈ ರೀತಿ ಕ್ರಾಶ್ ಆಗಿಬಿಡ್ತು ಅಂತ ನೋಡಿ. ಶವಗಳಿಗೆ ಹೊದಿಸಿ ಬಟ್ಟೆಗಳನ್ನು ಹಾಕಿದ್ದಾರೆ ಮೇಲ್ಗಡೆಗೆ. ಇನ್ನು ಕೆಲವೊಂದಂತೂ ಬಿಡಿ ಬೆಂದಿರುವಂಥ ಸ್ಥಿತಿನಲ್ಲಿ. ಎಲ್ಲೋ ಕಂದಕಕ್ಕೆ ಬಿದ್ದಿರಂಗೆ ಕಾಣ್ತಾ ಇದೆ ಎಡವಟ್ಟಾಗಿ. साईडला एक स्पेअर ॲम्ब्युलन्स पाहिजे ना. ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿಗೆ ರಕ್ಷಣಾ ಪಡೆಗಳು ಬಂದಿವೆ. ಅಂದರೆ ಸ್ಥಿತಿಗತಿಗಳನ್ನು ನೋಡಲಿಕ್ಕೆ. ಜೊತೆಗೆ ಅಲ್ಲಿದ್ದಂಥವ್ರು ಯಾರಾದರೂ ಬಚಾವಾಗಿದ್ದಾರೆ ಅಂತ. ಅಲ್ಲಿ ಇರುವಂಥವ್ರೆಲ್ಲರೂ ಕೂಡ ಸತ್ತಿರುವ ಸಂಖ್ಯೆ ಜಾಸ್ತಿಯಾಗಿದೆ. इकडे ह्या साईडला ಕೆಲವರ ರೋದನ ಕೂಡ ಕೇಳ್ತಾ ಇದೆ. ಎಂಥ ದುರಂತ ನೋಡಿ ಇದು. ಘಟನೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಹಿಂಗಾಗಿದೆ ನೋಡಿ. ಅದರ ಅವಶೇಷಗಳನ್ನು ನೋಡಿ, ಬಾಡಿ ನೋಡಿ.